ಗೈಸ್, ನಾನು ಮತ್ತೊಂದು ಹೊಸ ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್. ಸ್ಯಾಟರ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮತ್ತು ನಾಳೆ ಹಾಗೆ ಮಂಡೇ ಈ 3 ದಿನದ್ದು ಒಂದು ವ್ಲಾಗ್ ಆಗಿರುತ್ತೆ. ಏನೆಲ್ಲ ಮಾಡ್ತೀನಿ ಅಂತ ನಿಮಗೆ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಕಾಲೇಜ್ ಹೋಗೋದಾಗಿರ್ಬೋದು ಮಂಡೇ, ಹಾಗೆ ನಾಳೆ ಸಂಡೇ ಮನೇಲಿದ್ದಾಗ ಏನು ಮಾಡ್ತೀನಿ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ನಾನು ಮೀಶೋಯಿಂದ ಒಂದು 2 ಲಿಪ್ಸ್ಟಿಕ್ಸ್ನ ಆರ್ಡರ್ ಮಾಡಿದ್ದೆ, ಅಂದರೆ 2 ಪ್ಯಾಕ್ ಆಫ್ ಲಿಪ್ಸ್ಟಿಕ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಇದು ಹೇಗಿದೆ ಅಂತ ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ಅದನ್ನು ಹೋಗಿ ನೋಡ್ಕೊಂಬನ್ನಿ. ನನಗೆ ಮನೆಗೆ ಏನಾದರೂ ಪಾರ್ಸಲ್ಸ್ ಬಂದರೆ ಅದನ್ನು ಅನ್ಬಾಕ್ಸ್ ಮಾಡೋ ತನಕ ಸಮಾಧಾನನೇ ಇರಲ್ಲ. ಯಾವಾಗ ಅದನ್ನು ನೋಡ್ತೀನಿ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಬೇಗ ಅನ್ಬಾಕ್ಸ್ ಮಾಡಿ ನೋಡ್ತಾ ಇದ್ದೆ. ಸೊ ತುಂಬಾ ಚೆನ್ನಾಗಿದೆ ಲಿಪ್ಸ್ಟಿಕ್ಸ್, ಅಫೋರ್ಡಬಲ್ ಪ್ರೈಸಲ್ಲಿ ಬರುತ್ತೆ. ಹಾಗೆ ಇದೆಲ್ಲನೂ ಮ್ಯಾಟ್ ಲಿಪ್ಸ್ಟಿಕ್ಸ್, ತುಂಬ ಪಿಗ್ಮೆಂಟೆಡ್ ಕೂಡ ಇದೆ, ತುಂಬ ಕಮ್ಮಿ ಪ್ರೈಸ್ಗೂ ಕೂಡ ಬಂತು. ನನಗೆ ಡೌಟ್ ಇತ್ತು ಹೇಗೆ ಬರುತ್ತೆ ಇಷ್ಟು ಕಮ್ಮಿ ಪ್ರೈಸ್ಗೆ 2 ಪ್ಯಾಕ್ ಆಫ್ ಲಿಪ್ ಶೇಡ್ಸ್ ಚೆನ್ನಾಗಿರುತ್ತಾ ಅಂತ. ಬಟ್ ತುಂಬಾ ಚೆನ್ನಾಗಿತ್ತು. ಸ್ಮೆಲ್ ಕೂಡ ಅಷ್ಟೇ, ಏನು ಒಂಥರ ಸ್ಮೆಲ್ ಅಂತ ಏನೂ ಇಲ್ಲ, ತುಂಬಾ ಮೈಲ್ಡ್ ಆಗಿ ಫ್ರೇಗ್ರೆನ್ಸ್ ಇತ್ತು. ಹಾಗೆ ಇದನ್ನು ಡೈಲಿ ಬೇಸಿಸ್ ಮೇಲೆಲ್ಲ ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನ್ಯೂಡ್ ಲಿಪ್ಸ್ಟಿಕ್ಸ್ ಕೂಡ ಅಷ್ಟೇ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಕೂಡ ನನಗೆ ಬ್ರೌನ್ ಲಿಪ್ಸ್ಟಿಕ್ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು. ನಾನು ಇದರ ಕಂಪ್ಲೀಟ್ ವಿಡಿಯೋ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸತಿ ಪರ್ಚೇಸ್ ಮಾಡುವಂಥ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ವರ್ತ್ ದ ಮನಿ ಅಂತ ಅನಿಸುತ್ತೆ. ನಾವೇನು ಪೇ ಮಾಡಿದ್ದೀವಿ ಅದಕ್ಕೆ ಒಂದು ಪ್ರಾಪರ್ ಆಗಿರುವಂಥ ಲಿಪ್ಸ್ಟಿಕ್ಸ್ ನಮಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಾನು ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದು ಮೀಶೋ ಆ್ಯಪಿಂದ. ನನಗಂತೂ ಪ್ರಾಡಕ್ಟ್ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು. ಅದಕ್ಕೋಸ್ಕರ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡಿಕೊಂಡೆ. ಡೆಫಿನೆಟ್ ಆಗಿ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮ ಕಾಲೇಜಲ್ಲಿ ಜೂನಿಯರ್ಸ್ಗೆ ಅಂದ್ಬಿಟ್ಟು ರಂಗೋಲಿ ಕಾಂಪಿಟೇಷನ್ನ ಕೂಡ ಆರ್ಗನೈಸ್ ಮಾಡಿದ್ರು. ಅದರದ್ದು ಒಂದಷ್ಟು ಕೆಲವು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ಅದನ್ನು ನೋಡಿ ನಿಮ್ಗೆ ಯಾವ ರಂಗೋಲಿ ಇಷ್ಟ ಆಯಿತು ಅಂತ ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಎಲ್ಲ ರಂಗೋಲಿನೂ ಅಷ್ಟೇ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿರುವಂಥದ್ದು ಇತ್ತು. ಕೆಲವೊಂದು ಮೆಸೇಜ್ ಕೊಡೋ ರೀತಿಯೂ ಕೂಡ ಇತ್ತು. ಹಾಗೆ ಕಾಲೇಜ್ ಲೈಫ್ ಬಗ್ಗೆ ಆಗಿರ್ಬೋದು, ಹಾಗೆ ಈ ರೀತಿ ಗಣೇಶದು ರಂಗೋಲಿ ಆಗಿರ್ಬೋದು, ಕೆಲವ್ರದ್ದು ತುಂಬಾ ಸಿಂಪಲ್ ಆಗಿದ್ರು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಕಾಲೇಜ್ ಲೈಫ್ ರಂಗೋಲಿ ಅಂತ ಹೇಳಿದ್ನಲ್ಲ, ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಕೂಡ ನನಗೆ ಅನ್ನಿಸ್ತು. ನಿಮಗೆ ಇಷ್ಟರಲ್ಲಿ ಯಾವ ರಂಗೋಲಿ ಇಷ್ಟ ಆಯಿತು ಅಂತ ಕೂಡ ತಿಳಿಸಿ. ನನಗೆ ಎಲ್ಲನೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂಥರ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು ಇಷ್ಟೊಂದು ರಂಗೋಲಿಗಳನ್ನ ನೋಡೋದು. ಕೆಲವರು ಮಾಮೂಲಿ ರಂಗೋಲಿ ಬಿಟ್ಟಿದ್ರು, ಅದಕ್ಕೆ ಕಲರ್ಸ್ ಎಲ್ಲ ಫಿಲ್ ಮಾಡಿದ್ರೆ ಅದು ತುಂಬಾ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು. ನನಗೆ ಎಲ್ಲ ರಂಗೋಲಿಗಳು ತುಂಬಾ ಇಷ್ಟ ಆಯಿತು. ನೋಡಿದ್ರಲ್ಲ, ನಮಗೆಲ್ಲ ಇದ್ದಿದ್ದು ರಂಗೋಲಿ ಕಾಂಪಿಟೇಷನ್, ಜೂನಿಯರ್ಸ್ಗೆ ಇದ್ದಿದ್ದು. ಒಂದಷ್ಟು ವೀಡಿಯೋಸ್ನ ಶೂಟ್ ಮಾಡೋದಿತ್ತು ಲಿಪ್ಸ್ಟಿಕ್ದು. ಆಲ್ಮೋಸ್ಟ್ 8 ವೀಡಿಯೋಸ್ ಇನ್ಸ್ಟಾಗ್ರಾಮ್ಗೆ ಶೂಟ್ ಮಾಡಿದ್ದೀನಿ, 1 ವೀಡಿಯೋ ಯೂಟ್ಯೂಬ್ಗೆ ಶೂಟ್ ಮಾಡಿದ್ದೀನಿ ಲಿಪ್ಸ್ಟಿಕ್ದೇನೆ. ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಈ ವ್ಲಾಗಲ್ಲಿ ತೋರಿಸ್ತೀನಿ. 2 ಪ್ಲಾಜೋ ಪ್ಯಾಂಟ್ ಮತ್ತು 1 ಜಾಕೆಟ್ನ ಶಾಪ್ ಮಾಡಿದ್ದೀನಿ, ತೋರಿಸ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೋ ಮಾಡ್ತೀನಿ ನೋಡಿ. ಶಾಪಿಂಗ್ ಮಾಡಿದ್ದೆ, ಅದನ್ನು ಕೂಡ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಅದನ್ನು ಕೂಡ ತೋರಿಸ್ತೀನಿ. ಮೊದಲನೇದು ಬಂದು ಈ ಪ್ಲಾಜೋ ಪ್ಯಾಂಟ್. ಹಾಗೆ ಇವತ್ತು ಗೌರಿ ಹಬ್ಬ, ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯ. ಸೊ ಇವತ್ತು ನಾನು ಈ ಟಾಪ್ ಮತ್ತು 1 ಪ್ಲಾಜೋ ಪ್ಯಾಂಟ್ನ ವೇರ್ ಮಾಡಿದ್ದೀನಿ. ಇದು ಅಷ್ಟೇ ಹೊಸ ಪ್ಲಾಜೋ ಪ್ಯಾಂಟ್, ಇದ್ರ ಜೊತೆಗೆ ತಂದಿದ್ದು. ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ, ಅಥವಾ ಮುಂದೆ ನೋಡ್ತೀರಾ. ಸೊ ಈ ಕಲರ್ ಒಂದು ಮತ್ತು ಸ್ಕಿನ್ ಕಲರ್ ಒಂದು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಪಾಕೆಟ್ಸ್ ಇದೆ. ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್. ಎಲ್ಲನೂ ಅಷ್ಟೇ ಪ್ಲಾಜೋ ಪ್ಯಾಂಟ್. ಇದಕ್ಕೆ ಲೂಸ್ ಆ ಥರ ಎಲ್ಲ ಆದರೆ ಇದನ್ನು ಕಟ್ಕೊಳ್ಳೋದು ಕೂಡ ಈ ಥರ ಇದೆ. ಮತ್ತು ಇನ್ನೊಂದು ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಈ ಜಾಕೆಟ್ ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಈ ಥರದ್ದು ಯಾವುದೂ ಇರಲಿಲ್ಲ. ಸಖತ್ ಸಾಫ್ಟ್ ಮೆಟೀರಿಯಲ್, ನಾನು ತೋರಿಸ್ತೀನಿ ಹೇಗೆ ಅಂತ. ಸೊ ಇದು ಹೀಗೆ ಅಂದರೆ ಸಖತ್ ಸಾಫ್ಟ್ ಅಂತ ಅನಿಸುತ್ತೆ, ಫುಲ್ ಬೆಚ್ಚಗಂತ ಅನಿಸುತ್ತೆ. ಒಳಗಡೆನೂ ಅಷ್ಟೇ ತುಂಬ ಸಾಫ್ಟ್ ಮೆಟೀರಿಯಲ್, ಇದು ಫುಲ್ ಸಾಫ್ಟ್ ಥರ ಇದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಇದರಲ್ಲೂ ಅಷ್ಟೇ 2 ಪಾಕೆಟ್ಸ್ ಇದೆ, ಪರ್ಫೆಕ್ಟಾಗಿ ನನ್ನ ಸೈಜೇ ಸಿಕ್ತು. ಸೊ ಅದಕ್ಕೋಸ್ಕರ ಇದನ್ನು ಕೂಡ ಒಂದು ತೊಗೊಂಡೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಈಗ ವಿಡಿಯೋ ಶೂಟ್ ಎಲ್ಲ ಮಾಡಿ ಆಯಿತು. ಒಂದು ಸ್ವಲ್ಪ ಕೆಲಸಗಳಿದೆ, ಇದನ್ನೆಲ್ಲ ಎತ್ತಿಡಬೇಕು. ಸೊ ನೋಡ್ತಾ ಇರ್ಬೋದು, ಬಾಕ್ಸ್ ಆಗಿರ್ಬೋದು, ಈ ಕವರ್, ಹಾಗೆ ಟ್ರೈಪೋಡ್ ಕೂಡ ಎಲ್ಲ ಇದೆ. ಇದನ್ನೆಲ್ಲ ಫಸ್ಟು ಎತ್ತಿಡಬೇಕು. ಇದನ್ನೆಲ್ಲ ಎತ್ತಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಸ್ಯಾಟರ್ಡೇ ನಂಗೆ ಇನ್ನೂ ಏನು ಜಾಸ್ತಿ ವ್ಲಾಗ್ನ ಮಾಡೋದಕ್ಕೆ ಆಗಲಿಲ್ಲ. ವೀಡಿಯೋಸ್ ಎಲ್ಲ ಜಾಸ್ತಿ ಶೂಟ್ ಮಾಡಿದ್ರಿಂದ ಟಯರ್ಡ್ ಆಗಿತ್ತು, ಹಾಗೆ ಸುಮ್ಮನೆ ಆದೆ. ಇದು ನೆಕ್ಸ್ಟ್ ಡೇ ಸಂಡೇ. ಈ ಹಣ್ಣು ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಮನೆಯಲ್ಲಿ ಸಮೋಸ ಕೂಡ ತಂದಿದ್ರು, ಅದನ್ನು ಕೂಡ ತಿಂದೆ. ಮತ್ತು ಏನು ವ್ಲಾಗ್ನ ಮಾಡೋದಕ್ಕೆ ಆಗಲಿಲ್ಲ. ಇದು ಮಂಡೇ, ಕಾಲೇಜ್ಗೆ ಹೋಗಿ ಬಂದೆ, ಆಮೇಲೆ ಏನು ವ್ಲಾಗ್ನ ಮಾಡೋದಕ್ಕಾಗಲಿಲ್ಲ. ಇದು ಗೌರಿ ಹಬ್ಬದ್ದು ವ್ಲಾಗ್. ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಎಲ್ಲರೂ ಫ್ರೆಶ್ ಅಪ್ ಆಗಿ ಬಂದಮೇಲೆ ಪೂಜೆ ಮಾಡೋಣ ಅಂತ. ಇನ್ನು ಸ್ಪೆಷಲ್ ಅಂತ
ಒಬ್ಬಟ್ಟಿಗೆ ರೆಡಿ ಮಾಡಿದರು, ಹೂರಣ ಎಲ್ಲ ರೆಡಿ ಮಾಡಿದರು, ಕೋಸಂಬರಿ ಹಾಗೆ ಒಬ್ಬಟ್ಟಿಗೆ ಕೂಡ ರೆಡಿ ಮಾಡಿದರು ಅಂತ ಆಗಲೇ ಹೇಳಿದೆ. ಮತ್ತು ಒಬ್ಬಟ್ಟು ಮಾಡಿದ್ರೆ ಒಬ್ಬಟ್ಟಿನ ಸಾರಂತೂ ಇರಲೇಬೇಕು. ನನಗೆ ಒಬ್ಬಟ್ಟಿನ ಸಾರು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅನ್ನ, ಕಾಳುಗೊಜ್ಜು ಎಲ್ಲನೂ ಮಾಡಿದರು. ನಿಮ್ಮ ಮನೆಯಲ್ಲಿ ಗೌರಿ ಹಬ್ಬದ ಸ್ಪೆಷಲ್ ಏನೆಲ್ಲ ಮಾಡಿದರು ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ನಾನು ಹೀಗೆ ಸಿಂಪಲ್ಲಾಗಿ ರೆಡಿಯಾಗಿದೆ. ಹಾಗೆ ನಾಳೆ ಗಣೇಶ ಹಬ್ಬ ಇರೋದ್ರಿಂದ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದಾರೆ. ಅದರ ವ್ಲಾಗ್ ಕೂಡ ಆದಷ್ಟು ಬೇಗ ಬರುತ್ತೆ. ಸೊ ಯಾರ ಮನೆಯಲ್ಲಿ ಗಣೇಶನೆಲ್ಲ ಕೂರಿಸ್ತೀರಾ ಅಂತ ತಿಳಿಸಿ. ನಾವು ಗಣೇಶನ ಕೂರಿಸೋದಿಲ್ಲ, ಬಟ್ ದೇವಸ್ಥಾನಕ್ಕೆ ಹೋಗಿ ನಾಗರಕಲ್ಗೆಲ್ಲ ಹಾಲು ಹಾಕ್ಬಿಟ್ಟು ಬರೋವಂಥ ಪದ್ಧತಿ ನಮ್ಮ ಮನೇಲಿದೆ. ಸೊ ಅದಕ್ಕೆ ಎಲ್ಲನೂ ಪ್ರಿಪೇರ್ ಮಾಡ್ಕೊತಿದ್ದಾರೆ. ವ್ಲಾಗ್ ಬೇಗ ಬರುತ್ತೆ. ನಾಳೆ ಗಣೇಶ ಹಬ್ಬ ಇದೆ, ಅದರದ್ದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಬಿಕಾಸ್ ನಾವು ಆ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತೀವಿ ಅಂತಲೇ ಹೇಳ್ಬೋದು. ಬಿಕಾಸ್ ದೇವಸ್ಥಾನಕ್ಕೆ ಹೋಗಿ ಹಾಲೆಲ್ಲ ಹಾಕಿ ಬರ್ತೀವಿ, ಅದನ್ನು ವ್ಲಾಗ್ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಇಲ್ಲ. ಬಟ್ ಏನೆಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಒಂದು ಸ್ವಲ್ಪ ಗ್ಲಿಮ್ಸ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಇನ್ನೂ ಯಾವ ರೀತಿ ವೀಡಿಯೋಸ್ ಮಾಡ್ಬೋದು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ, ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ಆ ಚಾನಲಲ್ಲಿ ಲೈವ್ ಆಗಿ ಸಿಗ್ತಾ ಇರುತ್ತೆ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೇನೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿರೋ ಎಲ್ಲ ವೀಡಿಯೋಸ್ನು ನೋಡ್ತಾ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.